ಚಳ್ಳಕೆರೆ ತಾಲೂಕಿನ ರಾಮಜೋಗಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರಡಿಹಳ್ಳಿ ಗೊಲ್ಲರಹಟ್ಟಿ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಇಂದು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಖಾಲಿ ಕೊಡಗಳೊಂದಿಗೆ ಪ್ರತಿಭಟನೆ ನಡೆಸಿದರು. ಬೇಸಿಗೆ ಆರಂಭವಾಗುತ್ತಿದ್ದಂತೆ ಗ್ರಾಮದಲ್ಲಿ ನೀರಿನ ಅಭಾವ ಹೆಚ್ಚಾಗಿದ್ದು ಜನರು ಕುಡಿಯುವ ನೀರಿಗಾಗಿ ಹಾಹಾಕಾರಕ್ಕೊಳಗಾಗಿದ್ದಾರೆ. ಜಮೀನುಗಳಿಗೆ ಸಹ ನೀರಿನ ಕೊರತೆ ಎದುರಾಗಿದ್ದು ದಿನನಿತ್ಯದ ಜೀವನವೇ ಸಂಕಷ್ಟಕರವಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಫೋನ್ ರಿಸೀವ್ ಮಾಡಲ್ಲ, ಫೋನ್ ಮಾಡಿದ್ರೆ ನಾನೆಲ್ಲ ಮೀಟಿಂಗ್ ನಾಗ ಇದ್ನ ಅಂತ ಹೇಳ್ತಾರ ಅವರು. ಯಾವತ್ತೂ ಒಂದು ಸಾಲ್ ಮಾಡಲ್ಲ. ಇವತ್ತು ಕೆಲ್ಸಕ್ಕೆ ಹೋಗಿ ಬಂದದೇ ನೀರಿಲ್ಲ ನಮ್ಮ ಮನೆ ಹತ್ರ. ನೀರು ಎದ್ದಿದ್ದು ಇವಾಗ ಅವ್ರ ಹೆಂಡ್ರು ಮಕ್ಳು ಹೋದ್ರೆ ಅವ್ರು ಹಂಗೆ ಮಾಡ್ತಾರ. ಮತ್ತೆ ಅವ್ರು ಬರ್ಬೇಕು, ಚಾಲ್ ಮಾಡ್ಬೇಕು. ಅವ್ರೆ ಪುಕ್ಸಟ್ಟೆ ಸಂಬಳ ತಾಂಬ್ತಾರೆ. ಸಂಬಳ ತಾಂಬಲ್ಲ 15-20 ಸಾವಿರ ಮೀಟರ್ ಕೊಟ್ಟು ಬರ್ಬೇಕು. ಅವ್ನು ಏನೇ ಕೆಲಸ ಇರಲಿ ಬಂದು ಬಗ್ಬೇಕು. ಅವ್ನು ಬಂದು ಚಾಲ್ ಮಾಡ್ಬೇಕು. ಕರೆಂಟ್ ಬಂದ ತಕ್ಷಣ ಬಿದ್ದಿರತ್ತೆ ಬಂದು ಚಾಲ್ ಮಾಡ್ಬೇಕು. ಅವ್ನು ನೀರು ಗಂಟೆ ಯಾಕೆ ಮಾಡಿರ್ತಾರೆ? ಮಾಡಿದ ಕೆಲಸ ಅಂತ ಮಾಡಿರ್ತಾರೆ. ಅವ್ನು ನಮ್ಮಂಗ ಕೂಲಿ ತಾಂತಾನ. ಅವನೇ ಪುಕ್ಸಟ್ಟೆ ಚಾಲ್ ಮಾಡಲ್ಲ. ಅಲ್ಲಿ ಬಂದು ಪ್ರತಿಯೊಂದಕ್ಕೂ ನೀರು ಬೇಕು. ನೀರಿಲ್ಲ ಅಂದ್ರೆ ಎಲ್ಲಿಂದ ಹೊತ್ಕೊಬರಕ್ಕಾಗುತ್ತೆ? ಹೋಗಿ ಎಲ್ಲಾರು ಬೇರೆ ನೀರು ಬಂದು ಕೈಯ ಕಾಲ ಮುರ್ಕೊಂಡ್ರೆ ಅವ್ನು ತಂದಾಗ್ತಾನೆ. ನಮಗೂ ನಮ್ಮ ಗಂಡರಿಗೂ ಮಕ್ಕಳಿಗೆ ಎಲ್ಲರಿಗೂ. ನೀವು ಕೇಳಿದ್ಕೆ ಏನು ಹೇಳ್ತಾನ ಅವನು? ಅವ್ನು ಕೇಳಿದ್ಕೇನು ಹೇಳಲ್ಲ. ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಫೋನೇ ಬಿಟ್ಟು ಮಾಡಲ್ಲ ಅವನು. ಮಾಡ್ತಾರಮ್ಮ ಚಾಲು ನಮ್ಗೆ ಹೇಳ್ತಾರೆ ಅಂತ ಕೇಳ್ತಾರೆ. ಅವ್ನಿಗೆ ಸಂಬಳ ಕೊಟ್ಟು ಯಾಕೆ ಇಕ್ಕಿರೋದು? ಏನು ಹೆಸರೇನು ಅವನ ಹೆಸರು? ಅವನ ಹೆಸರು ಪಾಪಣ್ಣ. ಗ್ರಾಮ ಪಂಚಾಯಿತಿ ಪಿಡಿಒ ದೂರವಾಣಿ ಸಂಪರ್ಕಕ್ಕೂ ಸಿಕ್ತಿಲ್ಲ ಎಂದು ಆರೋಪಿಸಿದ ಸ್ಥಳೀಯರು ನೀರಗಂಟಿಯನ್ನ ಸಂಪರ್ಕಿಸಿದಾಗ ದೌರ್ಜನ್ಯವಾಗಿ ವರ್ತಿಸುತ್ತಾರೆ ಎಂಬ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅದಕ್ಕೆ ನೀರಿನ ಸಮಸ್ಯೆ, ನಮಗೆ ನೀರು ಬೇಕು. ಯಾವ ಸಮಸ್ಯೆ? 10 ದಿನ ಆಗಿರೋ ನೀರೇ ಇಲ್ಲ. ನೀರಿನ ಯಾವಾಗಲೂ ಸಮಸ್ಯೆನೇ ನಮಗೆ. ಏನು ಹೇಳ್ತಾರೆ? ಫೋನ್ ಎತ್ತಲ್ಲ ಸರ್. ಫೋನ್ ಎತ್ತಲ್ಲ. ನೀರ್ಗಂಟಿಗೆ ಫೋನ್ ಮಾಡಿದ್ರೆ ಅವರು ನಮಗೆ ಬೈತಾರೆ ಸರ್. ಏನಂತಾರ ಅವರು? ನಾವು ನೀವೇ ಪಿಡಿಒ ಫೋನ್ ಮಾಡಿದ್ರ ನಾವೆಲ್ಲ ಬಿಡ್ತೀವಿ ಅಂತ ಹೇಳ್ತಾರೆ ಸರ್. ಎಷ್ಟು ದಿನಕ್ಕೆ ಒಂದ್ಸರಿ ಬಿಡ್ತಿದ್ರು ಸರ್? ಅದೇ ಒಂದಿನ ಬಿಟ್ಟರೆ ಒಂದಿನ ಬರಲ್ಲ. ತಿರ್ಗಿ 8 ದಿನ ಬರಲ್ಲ ನೀರು. ನಾವು ಬೇರೆ ನೀರು ತಗೊಂಡು ಕುಡಿತಾ ಇದ್ವಿ. ಬೇರೆ ಹೊಲದಗಳು ಬೇರೆಯವರು ನಾವು ನೆಲ್ಲಿ ಹಾಕೊಂಡು ಅವ್ರು ಯಾವಾಗ ಬಿಟ್ಟರೆ ನಾವು ನೀರು ಕುಡಿತಾ ಇದ್ವಿ. ಅಧಿಕಾರಿಗಳು ಏನು ಹೇಳಿದಾರೆ ಮತ್ತೆ ಇದಕ್ಕೆ? ಯಾರು ಕೇಳೋರಿಲ್ಲ ಸರ್. ಯಾರು ಕೇಳಲ್ಲ. ಯಾರನ್ನ ಕೇಳ್ಬೇಕು ನಾವು? ನೀರು ಅಂತ ಯಾರನ್ನ ಕೇಳ್ಬೇಕು? ನಾವು ವಿಡಿಯೋ ಫೋನ್ ಮಾಡ್ಬೇಕಂದ್ರೆ ಅವ್ರು ಎತ್ತದೇ ಇಲ್ಲ. ಯಾರು ಕೇಳೋದಿಲ್ಲ. ನಾವು ಕೇಳಂಗೂ ಇಲ್ಲ. ಯಾರನ್ನು ನಾವು ಫೋನ್ ಮಾಡಿದ್ರೆ ಅವ್ರು ಎತ್ತದಿಲ್ಲ. ಹೋಗಿ ಬಂದಿದ್ವಿ, ಕೇಳ್ತೀವಿ. ನಮ್ಗೇನು ಹೇಳ್ತಾರೆ? ನಮಗೆ ನೀರು ಬೇಕಷ್ಟೇ ಸರ್. ನಿಮ್ಮ ಹೆಸರೇನು? ಸುಮಿತ್ರಾ. ವಾರ ಕಳೆದರೂ ಸಮರ್ಪಕವಾಗಿ ನೀರು ಸರಬರಾಜು ಆಗದೇ ಇರುವುದರಿಂದ ಜನರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ನಮ್ಮ ಸಮಸ್ಯೆಯನ್ನ ಯಾರಿಗೆ ಹೇಳಬೇಕು ಎಂಬ ಆತಂಕದ ನಡುವೆ ಮಹಿಳೆಯರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು. ವರದಿ ಸುರೇಶ್ ಬೆಳಗೆರೆ. ಸ್ನಾನ ಮಾಡಕ್ಕೂ ಬಟ್ಟೆ ತೊಳೆಯಕ್ಕೆಲ್ಲ ಫಿಲ್ಟರ್ ನೀರು ತಂದು ಶುರು ಮಾಡಕ್ಕಾಗುತ್ತೆ? ಯಾವನನ್ನಾಗ್ಲಿ ಫೋನ್ ರಿಸೀವ್ ಮಾಡಲ್ಲ. ನಮ್ಮ ಮನೆಗೆ ಹೋಗಕ್ಕೆ 2 ಕಿಲೋಮೀಟರ್ ಅಕ್ಕೆ ಬಂದು ಕೊಡಕ್ಕೆ ಬರ್ಬೇಕಲ್ಲ. ಯಾರ್ಯಾರ ಮನೆಗಳಿಗೂ ಬೈಕ್ ಹೊಡೆಯಕ್ಕೆ ಬರ್ಬೇಕಲ್ಲ ಗಂಡ್ಮಕ್ಳಿಗೆ. ಹೆಂಗಸರು ಹೊತ್ಕೊ ಬರಕ್ಕಾಗುತ್ತೆ? ಅಲ್ಲಿಂದ ಫಿಲ್ಟರ್ ನೀರು ಮಾಡ್ಕೊಂತಾರೆ.